Hello everyone, welcome back to my daily cooking vlogs. ಹಬ್ಬ ಎಲ್ಲ ಮುಗೀತಿದ್ದ ಹಾಗೇನೆ ಅಗೇನ್ ಬ್ಯಾಕ್ ಟು ರೊಟೀನ್ ಅನ್ನೋ ರೀತಿಯಲ್ಲಿ ಬೆಳಗ್ಗೆನೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೊಟೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ವರ್ಕೌಟಿಗೆ ಹೋಗಿರಲಿಲ್ಲ, ಸೊ ಹಾಗಾಗಿ ಪಾಲಕ್ ಸೊಪ್ಪು ಮನೆಯಲ್ಲಿ ಮೇಲ್ಗಡೆ ಇದು 4ನೇ ಬ್ಯಾಚ್ ನಾನು ತೊಗೋತಾ ಇರೋದು. ಒಂದು ಸಲ ಬೀಜ ಹಾಕಿದ್ರೆ ಅದರಲ್ಲಿ ಬುಡ ಸಮೇತ ಏನು ಫಸ್ಟ್ ಟೈಮಿಗೆ ಕಿತ್ಕೊಳ್ಳೋಕೆ ಹೋಗಬಾರ್ದು, ಜಸ್ಟ್ ಎಲೆಗಳನ್ನ ತೆಗೆದು ಈ ಸಲ ನಾನು ಬುಡ ಸಮೇತ ಅದು ಅರ್ಧ ಮಾತ್ರ ತೊಗೊಂಡು ಬಂದಿದ್ದೀನಿ. ಇನ್ನೂ ಒಂದು ಸಲ ಸಾಂಬಾರು ಮಾಡ್ಬೋದು, ಅಷ್ಟು ಪಾಲಕ್ ಸೊಪ್ಪಿದೆ ಮನೆಯಲ್ಲಿ. ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಬಿಡಿಸಿ ಇಟ್ಟಿದ್ದೀನಿ ಪಾಲಕ್ ಸೊಪ್ಪೊಂದು ಪೂರಿ ಮಾಡೋಣ ಅಂತ ಇವತ್ತು. ಸೊ ನೋಡಿ, ಒಂದು ಕಟ್ಟ ಆಗೋಷ್ಟು ಪಾಲಕ್ ಸೊಪ್ಪು ಸಾಕು ಪೂರಿಗೆ ಮಾತ್ರ. ಇಲ್ಲಿ ಒಂದು ಸಣ್ಣ ಲೋಟ ಆಗೋಷ್ಟು ನೀರನ್ನು ಬಿಸಿಗಿಟ್ಟು, ನೀರು ಚೆನ್ನಾಗಿ ಬಿಸಿ ಆದ ನಂತರ ಈ ತೊಳೆದಿರೋ ಅಂಥ ಪಾಲಕ್ ಸೊಪ್ಪನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಇದನ್ನು ರುಬ್ಕೊಳ್ಳೋದ್ರಿಂದ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ತುಂಬ ದೊಡ್ಡದಿದೆ ಎಲೆ, ಪಾತ್ರೆಯಲ್ಲಿ ಈ ರೀತಿ ನಮಗೆ ಸೌಟ್ ಹಾಕಿ ತಿರುಗ್ಸೋಕ್ಕೆ ಆಗಲ್ಲ ಅನ್ನೋದಾದರೆ ಮಾತ್ರ ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಳ್ಳಿ. ಅದರ್ವೈಸ್ ಇದೇ ರೀತಿ ಸೊಪ್ಪು ಮತ್ತು ಕಡ್ಡಿ ಎಲ್ಲನೂ ಹಾಕಬೇಕು ಇದಕ್ಕೆ. ಒಂದು 2 ನಿಮಿಷ ಸಾಕು. ಪಾಲಕ್ ಸೊಪ್ಪು ಇಷ್ಟೊಂದು ಇದ್ದಿದ್ದು ಇಷ್ಟೇ ಆಗಿಬಿಡುತ್ತೆ ನೋಡಿ, ಆಗೋಯ್ತು ಪಾಲಕ್ ಸೊಪ್ಪು ಎಲ್ಲ ಶ್ರಿಂಕ್ ಆಗಿಬಿಡುತ್ತೆ. ಚೆನ್ನಾಗಿ ಬೇಯಿಸ್ಕೋಬೇಕು, ಒಂದು 5 ನಿಮಿಷದ ತನಕ ಚೆನ್ನಾಗಿ ಬೇಯಿಸ್ಕೋಬೇಕು ಇದು, ಇಲ್ಲಾಂದರೆ ಸ್ವಲ್ಪ ಹಸಿ ವಾಸನೆ ಹಾಗೆ ಇದ್ಬಿಡುತ್ತೆ ನೋಡಿ. ಸೊಪ್ಪಿನಲ್ಲಿರೋಂಥ ನೀರಿನ ಅಂಶನೂ ಎಲ್ಲ ಬಿಟ್ಕೊಂಡು ಸ್ವಲ್ಪ ಜಾಸ್ತಿ ಆಯಿತು. ಇವಾಗ ಒಂದು 2 ನಿಮಿಷ ಚೆನ್ನಾಗಿ ಕುದಿಸಿದ ನಂತರ ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಅದು ಸ್ವಲ್ಪ ತಣ್ಣಗಾಗಲಿ. ಇವಾಗ ಪೂರಿ ಅಂತ ಹೇಳಿದ್ದೆ ಅಲ್ವಾ, ಪೂರಿಗೆ ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೋತಾ ಇದ್ದೀನಿ. ಸುಮಾರು ಒಂದು 3 ಕಪ್ ಆಗುವಷ್ಟು ಗೋಧಿ ಹಿಟ್ಟು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇವಾಗ ಈ ಸೊಪ್ಪನ್ನು ಏನು ಬೇಯಿಸಿಟ್ಕೊಂಡಿದ್ನಲ್ಲ ಅದು ಸ್ವಲ್ಪ ಬೆಚ್ಚಗಾದ ನಂತರ ಇದಕ್ಕೆ ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ. ಕಡ್ಡಿ ಸಮೇತನೇ ಹಾಕೋತಾ ಇದ್ದೀನಿ. ಸ್ವಲ್ಪ ಮಾತ್ರ ಬೇಯಿಸಿರೋಂಥ ನೀರನ್ನೇ ಹಾಕ್ಬಿಟ್ಟು ನುಣ್ಣಕ್ಕೆ ಈ ರೀತಿ ರುಬ್ಬಿ ಬರಬೇಕು. ಕಲರ್ ಮಾತ್ರ ಸಕ್ಕತ್ತಾಗಿದೆ. ಕೆಲವೊಬ್ಬರು ಈ ರೀತಿ ಗ್ರೀನ್ ಕಲರಾಗಿ ಬರಲ್ಲ, ಇದನ್ನು ಬಿಸಿ ಆದಮೇಲೆ ತಕ್ಷಣ ತಣ್ಣೀರು ನೀರಿಗೆ ಹಾಕಬೇಕು ಅಂತೆಲ್ಲ ಹೇಳ್ತಾರೆ. ಆ ರೀತಿಯೆಲ್ಲ ಏನು ನಾನು ಮಾಡಿಲ್ಲ, ಹಾಗೇ ಬಿಟ್ಟಿದ್ದೆ. ಕಲರ್ ಅಂತೂ ಅದ್ಭುತವಾಗಿ ಬಂದಿದೆ. ಇದರಲ್ಲಿ ಪಾಲಕ್ ಪನ್ನೀರ್ ಮಾಡಿದ್ರಂತೂ ಸಕ್ಕತ್ತಾಗಿರುತ್ತೆ. ಆದರೆ ಪಾಲಕ್ ಪನ್ನೀರ್ ಮಾಡೋ ಅಷ್ಟು ಪಾಲಕ್ ಸೊಪ್ಪು ಇರಲಿಲ್ಲ. ಹಾಗಾಗಿ ನಾನು ಇದನ್ನು ಪಾಲಕ್ ಪೂರಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಪೂರಿಗೆ ಈ ನುಣ್ಣಕ್ಕೆ ರುಬ್ಕೊಂಡಿದ್ದಂಥ ಪಾಲಕ್ ಪ್ಯೂರೆನ ಸೇರಿಸಿದ್ದೀನಿ. ಈ ಬೇಯಿಸ್ಕೊಂಡಿರೋಂಥ ನೀರನ್ನು ವೇಸ್ಟ್ ಮಾಡಬಾರ್ದು, ಅದನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ ಇಟ್ಕೊಂಡಿದ್ದೀನಿ. ಆ ಪೇಸ್ಟ್ ಏನಿದೆಯಲ್ಲ ಅದನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ಪೂರಿ ಹಿಟ್ಟಿಗೆ ಹಾಕೋಣ ಅಂತ. ಮೊದಲಿಗೆ ನೀರೇನು ಹಾಕದೇನೆ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಮ್ಮೆ ಜಾಸ್ತಿ ಅನಿಸ್ಬಿಡುತ್ತೆ ನಮಗೆ, ತುಂಬ ತೆಳು ಆಗಿಬಿಟ್ರೆ ಪೂರಿ ಅಂತೂ ಚೆನ್ನಾಗೇ ಬರಲ್ಲ. ಆವಾಗ ಮತ್ತೆ ಹಿಟ್ಟು ಹಾಕ್ಕೊಂಡು ನಾವು ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತೆ. ಸೊ ಅದ್ರ ಬದಲು ಸ್ವಲ್ಪ ಈ ಪೇಸ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿನೇ ನೀರನ್ನು ಹಾಕಿ ಮಿಕ್ಸಿ ಜಾರಿಗೆ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಆ ನೀರನ್ನೇ ಇದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಬೇಕು. ಗಟ್ಟಿಯಾಗಿ ಕಲಿಸ್ಲಿಲ್ಲ ಅಂದರೆ ಪೂರಿ ಎಣ್ಣೆ ಹೀರುತ್ತೆ. ಎಣ್ಣೆ ಹೀರಬಾರ್ದು ಪೂರಿ. ನಮಗೆ ಕೆಲವೊಬ್ಬರು ಅಂತಾರೆ, ಅಯ್ಯೋ 2 ಪೂರಿ ತಿಂದ್ರೇ ಒಂಥರ ಮುಖಕ್ಕೆ ಹೊಡೆದಂಗೆ ಆಗ್ಬಿಡುತ್ತೆ, ತಿನ್ನೋಕ್ಕೆ ಆಗಲ್ಲ ಪೂರಿ ಅಂತ ಅಂತಾರೆ. ಆವಾಗ ಅದು ಎಣ್ಣೆ ಹಿಡ್ದಿದೆ ಅಂತ ಅರ್ಥ. ಈ ರೀತಿ ಗಟ್ಟಿಯಾಗಿ ಕಲಿಸ್ಕೋಬೇಕು, ಸಖತ್ ಗಟ್ಟಿ ಇರಬೇಕು ಮಾತ್ರ. ಚಪಾತಿ ಥರ ಸ್ವಲ್ಪನೂ ಸಾಫ್ಟ್ ಇರಬಾರ್ದು ಹಿಟ್ಟು. ಈ ರೀತಿ ಕಲಸಿ ಒಂದು 2 ನಿಮಿಷ ಬಿಡಿ ಅಷ್ಟೇ. ಜಾಸ್ತಿ ಹೊತ್ತು ನೆನೆಸೋದಕ್ಕೂ ಏನೂ ಅವಶ್ಯಕತೆ ಇಲ್ಲ. ಮಾಡಿದ ತಕ್ಷಣವೂ ಸಹ ಪೂರಿನ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಅದೊಂದು 2 ನಿಮಿಷ ಅಲ್ಲಿ ಆ ಕಡೆ ನೆನೆಯೋ ಅಷ್ಟರಲ್ಲಿ ಇಲ್ಲಿ ನಾನು ಪೂರಿಗೆ ಬಾಂಬೆ ಸಾಗು ಮಾಡ್ತಾಯಿದ್ದೀನಿ, ಅಥವಾ ಆಲೂಗೆಡ್ಡೆ ಸಾಗು ಅಂತಲೂ ಹೇಳ್ತಾರಲ್ಲ ಅದನ್ನು ಮಾಡ್ತಾಯಿದ್ದೀನಿ. ಇಲ್ಲಿ ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಇಂಗು ಮತ್ತು ಕರಿಬೇವಿನ ಪುಡಿ ಹಾಕ್ಕೊಂಡಿದ್ದೀನಿ. ಆ ಸಾಸಿವೆ ಎಲ್ಲ ಚಿಟ್ಕೊಟ್ಟಿದ ನಂತರ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಈ ಬಾಂಬೆ ಸಾಗು ಯಾವಾಗ ಮಾಡಿದ್ರೂ ಸ್ವಲ್ಪ ಸಪ್ಪೆ ಅಂತ ಅನಿಸುತ್ತೆ. ಹಾಗಾಗಿ ನಾನಿವತ್ತು ಖಾರ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಖಾರ ಇದ್ದಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಇದಕ್ಕೆ ಒಂದು 2 ಈರುಳ್ಳಿ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿ, ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕಿ, ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದ ನಂತರ 1 ಟೊಮ್ಯಾಟೊನೂ ಸಹ ಸೇರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ರುಚಿಗೆ ಆಲೂಗೆಡ್ಡೆದು ಕ್ವಾಂಟಿಟಿ ಎಷ್ಟಿದೆ ಅಂತ ನೋಡಿಕೊಂಡು ಇವಾಗಲೇ ರುಚಿಗೆ ಉಪ್ಪನ್ನು ಹಾಕ್ಬಿಡಿ. ನಾನು ಆದಷ್ಟು ಎಲ್ಲದಕ್ಕೂ ಹರಳುಪ್ಪೆ ಯೂಸ್ ಮಾಡೋದು. ತೀರಾ ಮಜ್ಜಿಗೆ ಈ ಥರ ಲಿಕ್ವಿಡ್ ಐಟಮ್ಸ್ ಏನಿರುತ್ತೆ ಅದಕ್ಕೆ ಮಾತ್ರ ಪುಡಿ ಉಪ್ಪನ್ನು ಯೂಸ್ ಮಾಡ್ತೀನಿ. 1 ಸ್ಪೂನ್ ಆಗೋಷ್ಟು ಹರಳುಪ್ಪನ್ನು ಹಾಕಿ ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ಟೊಮೆಟೊ ಸಾಫ್ಟ್ ಆದ ನಂತರ 3 ಮೀಡಿಯಮ್ ಸೈಜ್ ಆಲೂಗೆಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬೆಂದಿರೋವಂಥ ಆಲೂಗೆಡ್ಡೆ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಈ ಆಲೂಗೆಡ್ಡೆ ಪುಡಿ ಹಾಕಿದ ನಂತರನೇ ಇದಕ್ಕೆ ಇವಾಗಲೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಾನು. ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ, ಕುದೀತಾ ಅದರದ್ದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹಾಗಾಗಿ ಇವಾಗಲೇ ಹಾಕ್ತಾ ಇದ್ದೀನಿ. ಬೇಡ ಅಂದರೆ ಲಾಸ್ಟಲ್ಲಿ ಬೇಕಾದ್ರೆ ಹಾಕ್ಕೋಬೋದು.
ಆಲೂಗೆಡ್ಡೆನ ಈ ಮೊದಲಿಗೆ ಇದಕ್ಕೆ ಒಗ್ಗರಣೆ ಜೊತೆ ಮಿಕ್ಸ್ ಮಾಡಿಬಿಟ್ಟು 1 ಲೋಟ ನೀರು ಹಾಕಿದೆ. ತುಂಬ ಡ್ರೈ ಅನ್ನಿಸ್ತಾ ಇತ್ತು ನನಗೆ, ತಳ ಹಿಡಿತಾ ಇದೆ ಅಂತ. ಹಾಗಾಗಿ 1 ಲೋಟ ನೀರು ಹಾಕಿದ್ದೀನಿ ನಾನು. ಸ್ವಲ್ಪ ಕುದಿ ಬರ್ತಾ ಇದ್ದ ಹಾಗೆಯೇ ಈ ಸಾಗು ನಮಗೆ ಯಾವ ಹದಕ್ಕೆ ಬರಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಇವಾಗ ಇಲ್ಲಿ ಈ ಸ್ಪೂನ್ನಲ್ಲಿ 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಸ್ವಲ್ಪ ನೀರಿನಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. 2 ಸ್ಪೂನ್ ಸಾಕು, ಜಾಸ್ತಿ ಬೇಡ, ಇಷ್ಟೇ ಸಾಕು. ಇದು ಗಟ್ಟಿ ಆಗಿಬಿಡುತ್ತೆ. ಇದು ಸಾಗು ಜಾಸ್ತಿ ಹಾಕ್ಬಿಟ್ರಂತೂ ಸ್ವಲ್ಪನೂ ಚೆನ್ನಾಗಿರಲ್ಲ. 2 ಸ್ಪೂನ್ ಕಡಲೆ ಹಿಟ್ಟಿಗೆ ಒಂದು ಸಣ್ಣ ಲೋಟದಲ್ಲಿ ಅರ್ಧ ಲೋಟ ನೀರನ್ನು ಹಾಕಿ ಗಂಟೇನು ಇಲ್ಲದೆ ಇರೋ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಿಶ್ರಣನ ಇವಾಗ ಇದಕ್ಕೆ ಹಾಕಿ ಜಸ್ಟ್ ಒಂದು ಕುದಿ ಬರೋ ಅಷ್ಟರಲ್ಲೇ ಇದು ಗಟ್ಟಿ ಆಗಿಬಿಡುತ್ತೆ. ನಿಮಗೆ ಗೊತ್ತಾಗುತ್ತೆ ತುಂಬ ಗಟ್ಟಿ ಆಗ್ತಾ ಇದೆಯೋ ತುಂಬ ತೆಳು ಆಗ್ತಾ ಇದೆಯೋ ಅಂತ. ಅವಾಗ ನೀವು ನೀರನ್ನ ಹೆಚ್ಚಿಗೆ ಅಡ್ಜಸ್ಟ್ ಮಾಡ್ಕೋಬೋದು. ಏಕೆಂದರೆ ಬಿಸಿ ಇದ್ದಾಗಲೇ ಇದೊಂದು ಸ್ವಲ್ಪ ಗಟ್ಟಿ ಮಾಡ್ಕೊಬಿಟ್ರೆ ತಣ್ಣಗಾದ್ಮೇಲಂತೂ ಹಲ್ವಾ ಥರ ಆಗಿಬಿಡುತ್ತೆ, ಆ ರೀತಿ ಬಂದುಬಿಡುತ್ತೆ ಇದು. ಸೊ ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ಚೆನ್ನಾಗಿ ಕುದಿ ಬರಿಸಬೇಕು. ಚೆನ್ನಾಗಿ ಕುದ್ದಿದೆ ಇವಾಗ ನೋಡಿ, ಈ ಹದದಲ್ಲಿ ಇರಬೇಕು. ಇದು ಸ್ವಲ್ಪ ತಣ್ಣಗಾದ ನಂತರ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇ. ನೀವು ಆರಾಮಾಗಿ ಇದನ್ನು ಲಂಚ್ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿ ಕಳಿಸ್ಬೋದು. ಸೊ ಈ ಹದದಲ್ಲಿ ನಾನಿವಾಗ ಇದನ್ನು ಸ್ವಿಚ್ ಆಫ್ ಮಾಡಿ ಮುಚ್ಚಿ ಇಡ್ತಾ ಇದ್ದೀನಿ. ಸೊ ಆಲೂ ಸಾಗು ಅಂದರೆ ಬಾಂಬೆ ಸಾಗು ಅಂತ ಹೇಳ್ತಾರೆ ಇದನ್ನು, ಬಾಂಬೆ ಸಾಗು ರೆಡಿ ಆಯಿತು. ಇವಾಗ ಇಲ್ಲಿ ಪೂರಿಗೆ ಹಿಟ್ಟನ್ನು ಕಲಸಿದ್ದೆ ಅಲ್ವಾ ನನ್ನ ಮಗನಿಗೆ. ಆಲ್ರೆಡಿ ನಾನು ಪೂರಿ ಮಾಡಿಕೊಟ್ಟು ಅವನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ನನಗೆ ಪ್ರದೀಪ್ಗೆ ಇಲ್ಲಿ ನಾನು ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಒಂದು ಹಾಫ್ ಆನ್ ಅವರ್ ಆದ್ರೂ ಹಿಟ್ಟು ಎಷ್ಟು ಗಟ್ಟಿ ಇದೆ ನೋಡಿ, ಇಷ್ಟು ರೀತಿ ಗಟ್ಟಿ ಇರಬೇಕು ಹಿಟ್ಟು ಪೂರಿಗೆ. ಆವಾಗಷ್ಟೇ ನಮಗೆ ಪೂರಿ ಉಪ್ಕೊಂಡು ಚೆನ್ನಾಗಿ ಬರೋದು. ಎಣ್ಣೆ ಸ್ವಲ್ಪನೂ ಹೀರೋದಿಲ್ಲ. ಆರಾಮಾಗಿ 3 ತಿನ್ನೋರು 6 ಪೂರಿ ತಿಂತಾರೆ, ಅಷ್ಟೂ ಚೆನ್ನಾಗಿರುತ್ತೆ ಈ ಥರ ಗಟ್ಟಿಯಾಗಿ ಕಲಿಸಿದ್ರೆ. ಆಮೇಲೆ ಈ ಗೋಧಿ ಹಿಟ್ಟಿಗೆ ಕೆಲವೊಬ್ಬರು ಮೈದಾ ಹಾಕ್ತಾರೆ, ಚಿರೋಟಿ ರವೆ ಹಾಕ್ತಾರೆ. ನಾನಂತೂ ಏನೂ ಹಾಕಲ್ಲ, ಬರೀ ಗೋಧಿ ಹಿಟ್ಟಿನಲ್ಲೇ ಕಲಸಿ ಮಾಡೋದು. ಯಾವುದೇ ರೀತಿ ಬಿಸಿ ನೀರೂ ಸಹ ಹಾಕಿಲ್ಲ ನಾನಿಲ್ಲಿ, ನಾರ್ಮಲ್ ಕೋಲ್ಡ್ ವಾಟರನ್ನೇ ಹಾಕಿರೋದು. ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಲ್ಲಿ ಲಟ್ಟಿಸ್ತಾ ಇದ್ದೀನಿ. ಲಟ್ಟಿಸೋದಕ್ಕೆ ನಾನು ಎಣ್ಣೆನೇ ಹಾಕಿ ಲಟ್ಟಿಸ್ತಾ ಇದ್ದೀನಿ. ಬೇಕಿದ್ರೆ ನಿಮಗೆ ಈ ಥರ ಅಭ್ಯಾಸ ಇಲ್ಲ ಅಂದರೆ ಹಿಟ್ಟನ್ನೇ, ಗೋಧಿ ಹಿಟ್ಟನ್ನೇ ಹಾಕಿ ನಾವು ಚಪಾತಿ ಯಾವ ರೀತಿ ಲಟ್ಟಿಸ್ತೀವಿ ನೋಡಿ, ಆ ರೀತಿನಾದರೂ ನೀವು ಲಟ್ಟಿಸ್ಕೋಬೋದು. ಸೈಡ್ಸ್ ಎಲ್ಲ ಸ್ವಲ್ಪ ದಪ್ಪ ಇರಲಿ, ತುಂಬ ತೆಳುವಾಗೂ ಮಾಡಬಾರ್ದು, ಪೂರಿ ಉಬ್ಬಿ ಬರಲ್ಲ ಆವಾಗ. ಸೊ ಈ ರೀತಿ ಲಟ್ಸಿಟ್ಕೊಂಡಿರೋದನ್ನು ಪೂರಿನ ಚೆನ್ನಾಗಿ ಎಣ್ಣೆ ಕಾದಿರೋ ಅಂಥ ಎಣ್ಣೆಗೆ ಹಾಕಿ ಜಸ್ಟ್ ಒಂದು 10 ಸೆಕೆಂಡ್ 2 ಕಡೆ ಬಿಡಬೇಕು ಅಷ್ಟೇ. ಜಾಸ್ತಿ ಹೊತ್ತಂತೂ ಬಿಡೋದಕ್ಕೇ ಹೋಗಬಾರ್ದು. 10 ಸೆಕೆಂಡ್ 2 ಕಡೆ ಬಿಟ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಸ್ಟ್ರೈನ್ ಮಾಡಿ ಡೈರೆಕ್ಟಾಗಿ ಪ್ಲೇಟ್ನಲ್ಲೇ ಇಟ್ಕೊತಾ ಇದ್ದೀನಿ. ಈ ಎಣ್ಣೆದು ಸ್ಟ್ರೈನ್ ಮಾಡೋದು ಇರುತ್ತೆ ನೋಡಿ, ಸಪ್ರೇಟಾಗಿ ಹೋಲ್ಸ್ ಇರೋವಂಥದ್ದು, ಅದಕ್ಕೂ ನಾನು ಹಾಕ್ತಾಯಿಲ್ಲ. ಆವಾಗೆಲ್ಲ ತುಂಬ ಏನಾಗೋಗ್ತಾಯಿತ್ತು, ಫಸ್ಟ್ ಸ್ಟಾರ್ಟಿಂಗ್ ಮಾಡೋಕ್ಕೆ ಬರ್ತಾ ಇರಲಿಲ್ಲಲ್ಲ ಪೂರಿ ಎಲ್ಲ, ಆವಾಗ ಸ್ವಲ್ಪ ತೆಳುವಾಗೇ ಕಲಿಸ್ಕೊಬಿಡ್ತಿದ್ದೆ, ಇಲ್ಲ ಎಣ್ಣೆ ಕಾದಿಲ್ಲದೆ ಇರೋ ಎಣ್ಣೆಗೆ ಹಾಕ್ತಿದ್ದೆ. ಆ ರೀತಿ ಆದಾಗ ಎಣ್ಣೆ ಹೀರ್ದಂಗೆ ಆಗೋದು. ಆಮೇಲೆ ಕೆಳಗಡೆ ತಳದಲ್ಲಿ ಇಟ್ಟಿರ್ತೀವಲ್ಲ ಪೂರಿ, ಅದಂತೂ ಮೇಲ್ಗಡೆ ಹಾಕಿದ ಪೂರಿದು ಎಣ್ಣೆನೆಲ್ಲ ಹೀರಿ ಯಾರು ತಿಂದೇ ಇರೋ ರೀತಿಯಲ್ಲಿ ಎಣ್ಣೆ ಹೀರ್ಕೊಬಿಡೋದು, ಆ ರೀತಿ ಆಗ್ತಾಯಿತ್ತು. ಸೊ ನೆಕ್ಸ್ಟ್ ಮಾಡ್ತಾ ಪ್ರಾಕ್ಟೀಸ್ ಆಗ್ತಾ ಕಲಿತಾ ಈ ಟೆಕ್ನಿಕ್ಸ್ಗಳು ಗೊತ್ತಾಯಿತು. ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಸಿಯಾದ ನಂತರ ಹಾಕಬೇಕು, ಹಿಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು ಅಂತ. ಸೊ ನೀವು ಇದನ್ನು ಟ್ರೈ ಮಾಡಿ. ಒಂದು ಪೂರಿನೂ ಸಹ ಎಣ್ಣೆ ಹೀರಿರೋದಿಲ್ಲ, ಅಷ್ಟೂ ಚೆನ್ನಾಗಿ ಬರುತ್ತೆ. ಆಮೇಲೆ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಪೂರಿ, ಒಂದು ಪೂರಿನೂ ಫ್ಲ್ಯಾಟ್ ಆಗಿಲ್ಲ, ಸಕ್ಕತ್ತಾಗಿ ಬಂದಿದೆ. 10 ಸೆಕೆಂಡ್ ಬೇಯಿಸ್ಬೇಕು ಅಷ್ಟೇ, ಜಾಸ್ತಿ ಹೊತ್ತು ಎಣ್ಣೆ ಒಳಗೆ ಬಿಡೋ ಹಾಗೇ ಇಲ್ಲ. ಚೆನ್ನಾಗಿ ಎಣ್ಣೆ ಕಾದಿರುತ್ತಲ್ಲ, ಬೇಗನೆ ಅದು ಬೆಂದೋಗ್ಬಿಡುತ್ತೆ. ಸೊ ಇವಾಗ ಬಿಸಿ ಪೂರಿ ಬಿಸಿ ಆಗಿರೋವಂಥ ಬಾಂಬೆ ಸಾಗು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಪೂರಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗೋದಿಲ್ಲ ಹೇಳಿ, ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಪೂರಿ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಸೊ ವೆರೈಟಿ ಅದರಲ್ಲಿ ಇವತ್ತು ಪಾಲಕ್ ಪೂರಿನ ಮಾಡಿದ್ದೀನಿ, ಜೊತೆಗೆ ಆಲೂ ಬಾಂಬೆ ಸಾಗು. ನೀವೂ ಸಹ ಟ್ರೈ ಮಾಡಿ. ಇದೇ ರೀತಿಯಲ್ಲಿ ಹೆಸರುಬೇಳೆ ಪೂರಿ ಮಾಡ್ಬೋದು, ಬೀಟ್ರೂಟ್ ಪೂರಿ ಮಾಡ್ಬೋದು, ಆಲೂ ಪೂರಿ ಮಾಡ್ಬೋದು, ಆಲೂ ಮಸಾಲ ಪೂರಿ ಸಕ್ಕತ್ತಾಗಿರುತ್ತೆ ಟೇಸ್ಟು. ಸೊ ನೆಕ್ಸ್ಟ್ ಮತ್ತೆ ಇನ್ನೂ ಯಾವ ರೀತಿ ಬ್ರೇಕ್ಫಾಸ್ಟ್ ರೆಸಿಪೀಸ್ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.